ನೇರ ನುಡಿ ದಿವ್ಯ ಉತ್ತರ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರು ಸೂತಕಗಳನ್ನು ಪಾಲಿಸಲಿಲ್ಲವೇ? ಶರಣರು ಸೂತಕಗಳನ್ನು ಅವರು ಪಾಲಿಸಲೇ ಇಲ್ಲ. ಯಾಕೆ ಅಂತಂದರೆ ಅವರು ಇಂತಹ ಮೂಢನಂಬಿಕೆಗಳನ್ನು ಮೀರಿ ಮೇಲೆ ಹೋಗಿಬಿಟ್ಟಿದ್ರು. ಅವರು ಭಕ್ತಿ ಮಾರ್ಗದಲ್ಲಿ ಇರಲಿಲ್ಲ. ಅವರು ಭಕ್ತಿ ಮಾರ್ಗದಲ್ಲಿ ಉಳ್ಕೊಂಡಿರಲಿಲ್ಲ. ಅವರು ನಮ್ಮ ಆಧ್ಯಾತ್ಮಿಕ ಜೀವನ ಭಕ್ತಿ ಮಾರ್ಗದಲ್ಲಿ ಪ್ರಾರಂಭ ಆದ್ರೂ ಕೂಡ ಬಹುತೇಕ ಜನ ಭಕ್ತಿ ಮಾರ್ಗದಲ್ಲಿ ನಿಂತೋಗ್ಬಿಡ್ತಾರೆ, ಮುಂದಕ್ಕೆ ಹೋಗಲ್ಲ. ಹೀಗಾಗಿ ಅವರಿಗೆ ಕಂಡಿದ್ದಲ್ಲ ದೇವರು, ಮಾಡಿದ ಆಚರಣೆಯೆಲ್ಲ ಆಚರಣೆ ಅಂತ ತಿಳ್ಕೊಂಡು ಅಲ್ಲೇ ಸಗಣಿ ಹುಳ ಥರ ಇದ್ದುಬಿಡ್ತಾರೆ. ಆದರೆ ನಮ್ಮ ಶರಣರು ಏನು ಮಾಡಿದ್ರು, ಈ ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೋದರು. ಜ್ಞಾನ ಮಾರ್ಗದಲ್ಲಿ ಪರಮಾತ್ಮ ಶಿವನನ್ನು ಅರಿತುಕೊಂಡ್ರು, ಈ ಜಗತ್ತನ್ನು ಅರಿತುಕೊಂಡ್ರು, ಸೃಷ್ಟಿಯ ರಹಸ್ಯಗಳನ್ನು ಅರಿತುಕೊಂಡ್ರು. ಪರಮಾತ್ಮ ಶಿವ ಒಬ್ಬನೇ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡ್ರು. ಇಡೀ ಜಗತ್ತಿನ ಜೀವರಾಶಿಗಳಿಗೆ ಇರ್ತಕ್ಕಂಥದ್ದು ಒಂದೇ ಭೂಮಿ, ಒಂದೇ ನೆಲ, ಒಂದೇ ಜಲ, ಒಂದೇ ಗಾಳಿ, ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಎಲ್ಲವೂ ಎಲ್ಲರಿಗೂ ಒಂದೇ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡ ಮೇಲೆ ಅವರು ಈ ತೋರುವ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡೇನೆ ಪಾರಮಾರ್ಥಿಕವನ್ನು ಸಾಧಿಸಿ ಅವರು ವೈರಾಗ್ಯವನ್ನು ತಾಳಿದ್ರು. ಭಕ್ತಿ, ಜ್ಞಾನ, ಈ ವೈರಾಗ್ಯ, ಈ 3 ಹಂತಗಳನ್ನು ತಲುಪಿದಂಥವರು ನಮ್ಮ ಶರಣರು. ಬರೀ ಒಂದೇ ಸ್ಥಾನದಲ್ಲಿ ನಿಲ್ಲಲಿಲ್ಲ, ಭಕ್ತಿ ಮಾರ್ಗದಲ್ಲಿ ನಿಲ್ಲಲಿಲ್ಲ, ನಂತರ ಜ್ಞಾನ ಮಾರ್ಗದಲ್ಲೂ ನಿಲ್ಲಲಿಲ್ಲ. ಅವರು ಕೊನೆಯ ಘಟ್ಟ ವೈರಾಗ್ಯ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ವೈರಾಗ್ಯ. ದೊಡ್ಡ ಶ್ರೀಮಂತನಾಗಿದ್ದರೂ ಕೂಡ ವೈರಾಗ್ಯವನ್ನು ತಾಳಬೇಕು. ಶ್ರೀಮಂತಿಕೆಯಲ್ಲಿ ಅವನು ಎಂತಹ ಪದವಿಯಲ್ಲಿದ್ರೂ ಕೂಡ, ಎಂತಹ ಬಿರುದಾವಳಿಗಳನ್ನು ತಕ್ಕೊಂಡಿದ್ರೂ ಕೂಡ ಅಲ್ಲೂ ಕೂಡ ಅಂಟಿಕೊಳ್ಳದಂತೆ, ಅಹಮ್ಮಿಲ್ಲದಂತೆ, ಅಹಂಕಾರ ಇಲ್ಲದಂತೆ, ಇದೆಲ್ಲ ಪರಮಾತ್ಮನ ಕೃಪೆ, ಇದೆಲ್ಲ ಪರಮಾತ್ಮನದ್ದು, ಇದೆಲ್ಲ ಶಾಶ್ವತ ಅಲ್ಲ, ಒಂದಿನ ಅದು ಇರೋದಿಲ್ಲ, ಒಂದಿನ ನಾನು ಇರೋದಿಲ್ಲ, ನಾನೇ ಇಲ್ಲದ ಮೇಲೆ ಈ ಜಗತ್ತೇ ಶೂನ್ಯ ಅನ್ನುವಂಥ ಸತ್ಯವನ್ನು ಯಾರು ತಿಳ್ಕೊಂಡಿರ್ತಾರೆ ಅವರು ಪರಮಾತ್ಮ ಶಿವನನ್ನು ಬಿಟ್ಟು, ಶಿವನ ಮಹಿಮೆಯನ್ನು ಬಿಟ್ಟು ಇನ್ನು ಏನನ್ನೂ ನಂಬೋದಿಲ್ಲ. ಅವರು ನಮ್ಮ ಶರಣರು ಎಷ್ಟು ಪರಿವರ್ತನೆ ಆಗಿರ್ತಾರೆ ಅಂತಂದರೆ, ನಮ್ಮ ಶರಣರು ಹೇಳ್ತಾರೆ, ಎನ್ನ ಜನನ ಸೂತಕ ಹೋಗಿತ್ತು, ಗುರುವಿನ ಪಾಣಿ ಪದ್ಮದಲ್ಲಿ ಜನಿಸಿದನಾಗಿ. ಆ ಪರಮಾತ್ಮ ನಮಗೆ ಗುರುಗಳನ್ನು ಕಳಿಸ್ಕೊಡ್ತಾನೆ. ಯಾಕೆಂತಂದರೆ ನಮಗೆ ಹರಿವನ್ನು ಉಂಟು ಮಾಡಬೇಕಲ್ಲ, ನಮ್ಮಲ್ಲಿರ್ತಕ್ಕಂಥ ಹರಿವಿನ ಜ್ಯೋತಿಯನ್ನು ಉಂಟು ಮಾಡಲಿಕ್ಕೆ, ಹತ್ತಿಸ್ಲಿಕ್ಕೆ ಒಬ್ಬ ಗುರು ಬೇಕಾಗ್ತಾನೆ. ಬಸವಣ್ಣನವರಂತಹ ಗುರುವನ್ನು ಕಳಿಸಿ ನಮಗೆ ಅರಿವನ್ನು ಜಾಗೃತ ಮಾಡಿದಂತಹ ಆ ಗುರುವಿನ ಪಾಣಿ ಪದ್ಮದಲ್ಲಿ ಜನಿಸಿದನಾಗಿ ಎನಗೆ ಜನನ ಸೂತಕ ಹೋಗಿತ್ತು ಅಂತಾರೆ ನಮ್ಮ ಶರಣರು. ಎನ್ನ ಜಾತಿ ಸೂತಕ ಹೋಗಿತ್ತು, ಕಾರಣ ಅಜಾತ ಲಿಂಗ ಸಂಘದಿಂದ. ಲಿಂಗಕ್ಕೇನಾರ ಜಾತಿ ಇದೆಯಾ? ಇಂಥವ್ರು ಪೂಜೆ ಮಾಡಬೇಕು, ಇಂಥವ್ರು ಪೂಜೆ ಮಾಡಬಾರ್ದು ಅಂತ ಏನೋ ನಿಯಮ ಇದೆಯಾ? ಸೂರ್ಯನ ನೋಡೋಕ್ಕೇನಾರ ಜಾತಿ ಭೇದ ಇದೆಯಾ? ಚಂದ್ರನ ನೋಡೋಕ್ಕೆ ಜಾತಿ ಭೇದ ಇದೆಯಾ? ಆಕಾಶ ನೋಡಲಿಕ್ಕೆ ಜಾತಿ ಭೇದ ಇದೆಯಾ? ಗಾಳಿ ಸೇವನೆ ಮಾಡಲಿಕ್ಕೆ ಜಾತಿ ಭೇದ ಇದೆಯಾ? ಹೀಗಾಗಿ ನನಗೆ ಜಾತಿ ಸೂತಕ ಹೋಗಿತ್ತು ಅಜಾತ ಲಿಂಗ ಸಂಘದಿಂದ. ಎನ್ನ ಕುಲಸೂತಕ ಹೋಗಿತ್ತು ಯಾವ ಥರ ಅಂತಂದರೆ, ಶಿವನಲ್ಲದೆ ಅನ್ಯ ದೈವವ ಅರಿದವನಾಗಿ. ನನಗೆ ಅನ್ಯ ದೈವ ಇಲ್ಲ, ಶಿವನೊಬ್ಬನೇ ಅಂತ ತಿಳ್ಕೊಂಡಿದ್ದರಿಂದ ನನಗೆ ಅನ್ಯ ದೈವವನ್ನು, ಶಿವನಲ್ಲದೆ ಅನ್ಯ ದೈವವಿಲ್ಲ ಎಂಬುದನ್ನು ನಾನು ತಿಳ್ಕೊಂಡ ತಕ್ಷಣ ನನಗೆ ಕುಲಸೂತಕ ಹೋಗಿತ್ತು ಅಂತಾರೆ ನಮ್ಮ ಶರಣರು. ಇನ್ನು ಎನ್ನ ಈ ಛಲಸೂತಕ ಹೋಗಿತ್ತು ಯಾವುದರಿಂದ? ಜೀವ ಭಾವ ಇಲ್ಲವನಾಗಿ, ಈ ಜೀವ ಭಾವದ ಸಂಬಂಧವನ್ನು ಅರಿತವನಾಗಿ ನಾನು ಇದ್ದೇನೆ, ನಾನು ಇಲ್ಲ, ಎಲ್ಲವೂ ಶಿವನದ್ದು.
ಈ ಶರೀರ ಶಿವನದ್ದು, ಈ ಆತ್ಮ ಶರೀರದ್ದು, ಈ ಎಲ್ಲವೂ ಶರೀರದ್ದು, ಈ ಪಂಚಭೂತಗಳು ಶಿವನದ್ದು ಎನ್ನುವಂತಹ ಭಾವ, ಆ ಜೀವ ಮತ್ತು ಈ ಭಾವ ಎರಡೂ ಬೆರೆತು ಪರಮಾತ್ಮನಲ್ಲಿ ಹೋಯಿತು. ಹೀಗಾಗಿ ನನಗೆ ಛಲಸೂತಕ ಹೋಗಿತ್ತು, ಎನ್ನ ಮನಸೂತಕ ಹೋಗಿತ್ತು. ಏನು ಯಾವುದರಿಂದ? ನಿಮ್ಮ ನಾಮವ ನೆನೆದು ಪರಮಾತ್ಮ ಶಿವನನ್ನು, ಆ ಶಿವನ ನಾಮವನ್ನು ನೆನೆದು ಎನಗೆ ಎಲ್ಲವೂ ಹೋಗಿತ್ತು. ಈ ಮನದ ಸೂತಕವೂ ಸಹ ಹೋಗಿತ್ತು. ಎನ್ನ ಆ ಪರಮಾತ್ಮನ ನೆನೆದು ಎನ್ನ ಕಂಗಳ ಸೂತಕವೂ ಹೋಗಿತ್ತು. ಈಗ ನಾನು ಪರಿಶುದ್ಧನಾಗಿದ್ದೇನೆ. ನನಗೆ ಯಾವುದೇ ಜಾತಿ ಸೂತಕ, ಕುಲಸೂತಕ, ಛಲಸೂತಕ, ಮನಸೂತಕ, ಕಂಗಳ ಸೂತಕ ಯಾವುದೂ ಇಲ್ಲ. ಕಾರಣ ಆ ಪರಮಾತ್ಮನನ್ನು ತಿಳಿದನಾಗಿ, ಗುರುವಿನ ಪಾದ ಪದ್ಮದಿಂದ ಆ ಶಿವನನ್ನು ತಿಳಿದನಾಗಿ, ಶಿವನ ಮಹಿಮೆಯನ್ನು ತಿಳಿದನಾಗಿ ನನಗೆ ಯಾವ ಸೂತಕವೂ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ಕೊಳ್ತಾರೆ. ಹೀಗಾಗಿ ನಮ್ಮ ಶರಣರು ಯಾರೂ ಕೂಡ ಇಂತಹ ಮೂಢನಂಬಿಕೆಗಳ ಆಚರಣೆಯನ್ನು ಮಾಡಿದಂಥವರಲ್ಲ. ಅವರು ಒಂದು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಪ್ರಗತಿಪರವಾಗಿ ಬಾಳದಂಥವರು ನಮ್ಮ ಶರಣರು. ದೇವರ ಪೂಜೆಗೆ ಸ್ನಾನ ಕಡ್ಡಾಯನ? ದೇವರ ಪೂಜೆಗೆ ಸ್ನಾನ ಕಡ್ಡಾಯನ? ಇದು ಬಹಳ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ. ಕೆಲವರು 11 ಗಂಟೆ ಆದ್ರೂ ಕೂಡ ಬೆಳಗ್ಗೆ ಟೈಮು ಟಿಫನ್ ಮಾಡಿರೋಲ್ಲ. ನಾವು ಕೇಳ್ತೀವಿ, ಯಾಕಪ್ಪ ಇನ್ನೂ ಟಿಫನ್ ಮಾಡಿಲ್ಲ ಅಂತ. ಇಲ್ಲ, ನಾನು ಇನ್ನೂ ಸ್ನಾನ ಮಾಡಿಲ್ಲ. ಯಾಕಪ್ಪ ಸ್ನಾನ ಮಾಡಿಲ್ಲ ಅಂತಂದರೆ, ಇವತ್ತು ನೀರು ಇರಲಿಲ್ಲ ಮನೆಯಲ್ಲಿ, ಅಥವಾ ನೀರು ಬಂದಿಲ್ಲ, ಅದಕ್ಕೋಸ್ಕರ ನಾನು ಪೂಜೆನೇ ಮಾಡಿಲ್ಲ. ಸ್ನಾನ ಮಾಡದೆ ನಾನು ಪೂಜೆ ಮಾಡೋದಿಲ್ಲ. ಹೀಗಾಗಿ ನಾನು ಪೂಜೆನೂ ಮಾಡಿಲ್ಲ, ನಾನು ನಾಷ್ಟನೂ ಮಾಡಿಲ್ಲ, ನಾನು ಸ್ನಾನ ಮಾಡದೇ ಇರೋದ್ರಿಂದ ಅನ್ನುವಂತಹ ಕಾರಣವನ್ನು ಕೊಡ್ತಾರೆ. ನೋಡಿ, ಈ ಶರೀರ ನಿಯಮಗಳಿದ್ದಾವೆ. ಈ ಶರೀರ ಆಹಾರವನ್ನು ತಯಾರಿಸಿ ಇಡೀ ನಮ್ಮ ಅಂಗಾಂಗಗಳು ಎಷ್ಟಿದಾವೋ, ಈ ಶರೀರದಲ್ಲಿರ್ತಕ್ಕಂಥ ಅಂಗಾಂಗಗಳು ಎಷ್ಟಿದಾವೋ ಅದಕ್ಕೆ ಶಕ್ತಿಯನ್ನು ಸಪ್ಲೈ ಮಾಡಬೇಕು. ಈ ಜಠರ, ಈ ಜಠರ ಖಾಲಿಯಾದ ತಕ್ಷಣ ಕೇಳ್ತದೆ, ನನಗೆ ಅನ್ನ ಬೇಕು ಅಂತ. ಅದಕ್ಕೆ ನೀವು ಸ್ನಾನ ಮಾಡಿದ್ದೀರೋ, ದೇವ್ರ ಪೂಜೆ ಮಾಡಿದಿರೋ ಅದು ಕೇಳಲ್ಲ. ಅದಕ್ಕೂ ಕೆಲಸ ಇದೆ, ಅದಕ್ಕೂ ನಿಯಮ ಇದೆ. ನನಗೆ ಸಮಯಕ್ಕೆ ಸರಿಯಾಗಿ ನೀವು ಆಹಾರವನ್ನು ಕೊಟ್ಟಿದ್ದೆ ಆದರೆ ನಾನು ಆಹಾರವನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿ ನಿನ್ನ ಶರೀರದಲ್ಲಿ ಎಷ್ಟು ಅಂಗಾಂಗ ಅದಕ್ಕೆಲ್ಲ ನಾನು ಸಪ್ಲೈ ಮಾಡ್ತೀನಪ್ಪ. ನಿನ್ನ ಪೂಜೆ, ನಿನ್ನ ನಿಯಮ, ನಿನ್ನ ಸ್ನಾನ ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳ್ತಿದೆ ಜಠರ, ಅಂದರೆ ನಮ್ಮ ಪಚನ ಕ್ರಿಯೆ. ಇನ್ನು ನಾವು ಸ್ನಾನ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಅವಶ್ಯಕತೆ ಇದ್ದರೆ ಅಥವಾ ಅಲ್ಲಿ ವ್ಯವಸ್ಥೆ ಇದ್ದರೆ ದಿನ ಸ್ನಾನ ಮಾಡ್ಬೋದು. ವ್ಯವಸ್ಥೆನೇ ಇಲ್ಲದೇ ಇದ್ದರೆ ಅಥವಾ ಅನುಕೂಲತೆಗಳಿಲ್ಲ ಅಂತಂತಂದರೆ ದಿನ ನಾವು ಸ್ನಾನ ಮಾಡೇ ಪೂಜೆ ಮಾಡಬೇಕು, ಸ್ನಾನ ಮಾಡೇ ನಾವು ಟಿಫನ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ನಿಯಮನೇ ನಮಗೆ ಒಂದು ರೀತಿ ಅಡಚಣೆಯನ್ನು ಉಂಟು ಮಾಡ್ತದೆ. ಇವಾಗ ನಾವು ಮುಖ ತೊಳ್ಕೊಳ್ತೀವಿ, ಕೈಕಾಲು ತೊಳ್ಕೊಳ್ತೀವಿ, ಅಥವಾ ಸ್ನಾನನೇ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಇನ್ನು ನಮ್ಮ ಮನಸ್ಸಿಗೆ ಯಾವತ್ತರ ಸ್ನಾನ ಮಾಡಿಸಿದ್ದೀವ? ನಮ್ಮ ಬುದ್ಧಿಗೆ ಯಾವತ್ತರ ಸ್ನಾನ ಮಾಡಿಸಿದ್ದೀವ? ನಮ್ಮ ಆತ್ಮಕ್ಕೆ ನಾವು ಯಾವತ್ತರ ಸ್ನಾನ ಮಾಡಿಸಿದ್ದೀವ? ಈ ತೋರುವಂಥ ಶರೀರ ಸ್ವಲ್ಪ ಕೊಳೆ ಆಗಿದ್ದರೆ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ದೈವತ್ವ ಬೇಕು, ಸ್ವಚ್ಛತೆಯೂ ಬೇಕು. ಸ್ವಚ್ಛತೆ ಇರೋ ಕಡೆ ದೈವತ್ವ ಇರ್ತದೆ, ಒಪ್ಕೊಳ್ಳೋಣ. ಹಂಗಂದ್ಬಿಟ್ಟು ಅದನ್ನೇ ನಿಯಮ ಮಾಡಿಕೊಂಡು ಇವತ್ತು ನಾನು ಸ್ನಾನ ಮಾಡಲಿಲ್ಲ ರೀ, ಅದಕ್ಕೆ ನಾನು ಪೂಜೆನೇ ಮಾಡಿಲ್ಲ ಅಂತಂದರೆ ಅದು ಸ್ವಲ್ಪ ತಪ್ಪಾಗುತ್ತೆ. ಅದರಿಂದ ನಮ್ಮ ಶರಣರು ಹೇಳ್ತಾರೆ, ಅಗ್ಗವಣಿ ಮೀಸಲಾಗಿರಬೇಕೆಂಬುದು ನಿಯಮವೇ ಅಂತಂದರೆ ಸ್ನಾನ ಮಾಡಲೇಬೇಕು, ನೀರು ಬೇಕೇ ಬೇಕು ಅಂತಕ್ಕಂಥದ್ದು ನಿಯಮನ ಅಂತ ಕೇಳ್ತಾರೆ. ವಿಭೂತಿ ಹಚ್ಕೊಳ್ಳಿ, ಕೈಕಾಲು ಮುಖ ತೊಳ್ಕೊಳ್ಳಿ, ವಿಭೂತಿ ಹಚ್ಕೊಳ್ಳಿ, ಪೂಜೆ ಮಾಡಿರಿ. ಯಾಕೆ ಅಂತಂದರೆ ಇವತ್ತು ಸ್ನಾನಕ್ಕೆ ನನಗೆ ವ್ಯವಸ್ಥೆ ಇಲ್ಲ, ಅನುಕೂಲತೆ ಇಲ್ಲ, ತೊಂದರೆ ಇಲ್ಲ. ವಿಭೂತಿ ಹಚ್ಕೊಂಡು ಸಾಕು, ಕೈಕಾಲು ಮುಖ ತೊಳ್ಕೊಳ್ಳಿ ಸಾಕು. ಅದಕ್ಕೆ ಭಸ್ಮ ಸ್ನಾನ ಅಂತ ಹೇಳ್ತಾರೆ. ಅಗ್ಗವಣಿ ಅಂದರೆ ನೀರು ನಮಗೆ ಮೀಸಲಾಗಿರಬೇಕೆಂಬುದು ನಮಗೆ ಇಲ್ಲಿ ನಿಯಮವಿಲ್ಲ. ಪೂಜೆಗೆ ಪುಷ್ಪ ಇರಲೇಬೇಕೆಂಬುದು ನಿಯಮ ಇಲ್ಲ. ದೇವರಿಗೆ ನೈವೇದ್ಯ ಓಗರ ಮೀಸಲಾಗಿರಬೇಕೆಂಬುದು ನಿಯಮವಿಲ್ಲ. ಇವು ಯಾವುವು
ನಿಯಮವಿಲ್ಲ ಕಾಣಿರೋ. ಯಾಕೆ ಅಂತಂದರೆ ಪಂಚೇಂದ್ರಿಯಗಳನ್ನು, ಅರಿಷಡ್ ವರ್ಗಗಳನ್ನು, ಸಪ್ತಧಾತುಗಳನ್ನು, ಅಷ್ಟ ಮದಂಗಗಳನ್ನು ತಡೆಯಬಲ್ಲಡೆ ಕೂಡಲ ಚೆನ್ನ ಸಂಗಯ್ಯ. ಇದೇ ನಿಯಮ. ನಿಮ್ಮ ಕೈನಲ್ಲಿ ಏನಾದರೂ ಈ ಪಂಚೇಂದ್ರಿಯಗಳಿಗೆ, ಅರಿಷಡ್ ವರ್ಗಗಳಿಗೆ, ಸಪ್ತಧಾತುಗಳಿಗೆ, ಅಷ್ಟ ಮದಂಗಳಿಗೆ ಸ್ನಾನ ಮಾಡಿ ಸ್ವಚ್ಛ ಮಾಡಿ ಅವನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗುತ್ತೆ ಅನ್ನಂಗಿದ್ರೆ ನೀವು ದಿನ ಸ್ನಾನ ಮಾಡಿರಿ, ಪರವಾಗಿಲ್ಲ. ಅಥವಾ ನಾವು ಅವನ್ನೆಲ್ಲವನ್ನು ಕೂಡ ನಮ್ಮ ಕಂಟ್ರೋಲ್ ಇಟ್ಕೊಳ್ತೀವಿ ಸ್ನಾನ ಮಾಡೋದ್ರಿಂದ ಅನ್ನೋದಾದರೆ ದಿನ ಸ್ನಾನ ಮಾಡಿರಿ. ಬೇಕಾದ್ರೆ ಉಪವಾಸ ಇರಿ, ಸ್ನಾನ ಮಾಡತಕ್ಕ 3 ದಿನ ಆಗಲಿ ಉಪವಾಸ ಇರಿ, ದೇವ್ರ ಪೂಜೆನೂ ಮಾಡಬೇಡ್ರಿ. ನಿಯಮಗಳು ಬೇರೆ ಇದೆ. ನಾವು ಇವತ್ತು ಸ್ನಾನ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಪೂಜೆ ಮಾಡದಲ್ಲೇ ಇದ್ದರೆ ತಪ್ಪಾಗುತ್ತೆ, ಶಿವಯೋಗ ಮಾಡದೇ ಇದ್ದರೆ ತಪ್ಪಾಗುತ್ತೆ, ನಾಷ್ಟ ಮಾಡದೇ ಇದ್ದರೆ ತಪ್ಪಾಗುತ್ತೆ. ಆದ್ದರಿಂದ ವ್ಯವಸ್ಥೆಗಳನ್ನು ನೋಡಿಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡದೇ ತಪ್ಪು ಅಂತ ನಾವು ಹೇಳಲ್ಲ, ಅಥವಾ ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ ಅಂತಲೂ ಹೇಳೋದಿಲ್ಲ. ಅಲ್ಲಿ ಅವಕಾಶಗಳನ್ನ ನೋಡಬೇಕು, ವ್ಯವಸ್ಥೆಗಳನ್ನು ನೋಡಬೇಕು. ಇಲ್ಲಿ ನಮಗೆ ಭಕ್ತಿಗೆ ಯಾವ ಸ್ನಾನ ಬೇಕಾಗಿಲ್ಲ, ಪರಮಾತ್ಮನನ್ನು ನೋಡಲಿಕ್ಕೆ ಯಾವ ಸ್ನಾನ ಬೇಕಾಗಿಲ್ಲ, ಸೂರ್ಯನನ್ನು ನೋಡಲಿಕ್ಕೆ ಯಾವ ಸ್ನಾನನೂ ಬೇಕಾಗಿಲ್ಲ. ಆ ಸ್ನಾನ ಮಾಡಿಕೊಂಡೇ ನಾನು ಸೂರ್ಯನ ನೋಡ್ತೀನಿ ಅಂದರೆ ಆಗುತ್ತಾ? ಆಗೋದಿಲ್ಲ. ಆದ್ದರಿಂದ ಈ ನಿಯಮಗಳು ಅಂತಕ್ಕಂಥದ್ದು ಇದೆಯಲ್ಲ, ಈ ನಿಯಮಗಳನ್ನು ನಾವು ಸಮಯ ಮತ್ತು ಸಂದರ್ಭ ನೋಡಿಕೊಂಡು ಪಾಲನೆ ಮಾಡ್ಕೊಳ್ಬೇಕೇ ಹೊರತು ಅದನ್ನೇ ನಿಯಮ ಅಂತ ಇಟ್ಕೊಳ್ಬಾರ್ದು. ಕೆಲವರು ಈ ಶುಗರ್ ಪೇಷಂಟ್ಸು, ಈ ಗ್ಯಾಸ್ಟ್ರಿಕ್ ಪೇಷಂಟ್ಸ್ ಇರ್ತಾರೆ. ಅವರು ನಾನಿನ್ನ ಸ್ನಾನ ಮಾಡಿಲ್ಲ ರೀ, ಅದಕ್ಕೆ ನಾನಿನ್ನ ಪೂಜೆ ಮಾಡಿಲ್ಲ ರೀ, ಅದಕ್ಕೆ ನಾನು ನಾಷ್ಟ ಮಾಡಿಲ್ಲ ರೀ. ಅದಕ್ಕೆ ಕಾಯಿಲೆಗಳು ಜಾಸ್ತಿ ಮಾಡ್ಕೋತಾರೆ. ಇಲ್ಲಿ ನಮ್ಮ ಈ ಶರೀರ ಧರ್ಮನೇ ಬೇರೆ, ಅದನ್ನು ಬಿಟ್ಟು ಬಿಡಬೇಕು. ಶರೀರ ಧರ್ಮಕ್ಕೆ ಅದಕ್ಕೆ ಏನು ಬೇಕೋ ಸರಿಯಾಗಿ ನಾವು ಅದಕ್ಕೆ ಕೊಟ್ಟು ಬಿಡಬೇಕು. ಇನ್ನು ಸ್ನಾನ ಅಲ್ಲಿ ವ್ಯವಸ್ಥೆ ಇದ್ದರೆ ಆವತ್ತಿಗೆ ಆ ಟೈಮ್ಗೆ ಸ್ನಾನ ಮಾಡಬೇಕು. ಇಲ್ಲ ಅಂತಂದರೆ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಶಿವಪೂಜೆ ಶಿವಯೋಗವನ್ನು ಮಾಡಲೇಬೇಕು, ನಾಷ್ಟ ಮಾಡಲೇಬೇಕು. ಇದು ನಮ್ಮ ನಿಯಮ ಇಟ್ಕೊಳ್ಳೇಬೇಕು ಅಂತ ನಿಯಮನೇ ನಾವು ಅಗ್ಗತರ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಸೂತಕದ ಬಗ್ಗೆ ಸರ್ವಜ್ಞ ಏನು ಹೇಳುತ್ತಾರೆ? ಸರ್ವಜ್ಞ ಮೂರ್ತಿ ತ್ರಿಕಾಲಜ್ಞಾನಿ. ಅವರು ಹಿಂದೆ ನಡೆದಿದ್ದನ್ನು, ಹೀಗೆ ನಡೆಯೋದನ್ನು, ಮುಂದೆ ಆಗೋದನ್ನು ಎಲ್ಲವನ್ನೂ ಸಹ ಹೇಳ್ತಾ ಇದ್ದರು. ಅವರೊಬ್ಬರು ಮಹಾಮಹಿಮ, ಒಬ್ಬ ತಪಸ್ವಿ ಅಂತ ಹೇಳ್ಬೋದು, ಋಷಿ ಅಂತ ಹೇಳ್ಬೋದು, ಅಥವಾ ಅತಿ ದೊಡ್ಡ ಶರಣ. ಅವರು ವೈರಾಗ್ಯವನ್ನು ತಾಳಿ ಇಡೀ ಜಗತ್ತೇ ನನ್ನ ಮನೆ, ಈ ಜಗತ್ತೇ ಪರಮಾತ್ಮನ ಮಹಾಮನೆ ಅಂತ ಹೇಳಿ ಅವರು ಹೊರಟಂಥವರು. ಅವರು ಈ ಜಗತ್ತನ್ನು ಸುತ್ತಾಡಬೇಕು ಅಂತ ಹೊರಟರು, ಈ ನಾಡನ್ನು ಸುತ್ತಾಡಬೇಕು ಅಂತ ಹೊರಟರು, ಎಲ್ಲ ಕಡೆ ಹೋಗ್ತಾಯಿದ್ರು. ಈ ಜನಗಳಲ್ಲಿದ್ದಂತಹ ಮೂಢನಂಬಿಕೆಗಳು, ಮೂಢ ಆಚರಣೆಗಳು ಅಥವಾ ಈ ವಾಮಾಚಾರಗಳು ಇವೆಲ್ಲವನ್ನು ಕೂಡ ನೋಡಿ ಸರ್ವಜ್ಞಮೂರ್ತಿ ಬಹಳ ಬೇಸತ್ತಿದ್ದರು. ಅದರಲ್ಲೂ ಸೂತಕ ಅಂತಕ್ಕಂಥ ಈ ಒಂದು ವಿಚಾರದಲ್ಲಿ ಜನಗಳು ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದರು. ಹುಟ್ಟಿನ ಸೂತಕ, ಮುಟ್ಟಿನ ಸೂತಕ, ಅಥವಾ ಮರಣದ ಸೂತಕ, ರಜಸ್ವೇ ಸೂತಕ, ಹೀಗೆ ಎಲ್ಲದಕ್ಕೂ ಸೂತಕ ಜೊತೆಗೆ ಕುಲದ ಸೂತಕ, ಜಾತಿಯ ಸೂತಕ, ಈ ಎಲ್ಲ ಸೂತಕಗಳಿಂದ ಇಡೀ ಸಮಾಜನೇ ಸೂತಕ ಆಗೋಗ್ಬಿಟ್ಟಿತ್ತು. ಜನಗಳ ಮನಸ್ಸೇ ಸೂತಕ ಆಗೋಗಿತ್ತು, ಜನಗಳ ಪ್ರಜ್ಞೆಯೇ ಸೂತಕ ಆಗೋಗಿತ್ತು. ಇದನ್ನೆಲ್ಲ ನೋಡಿ ಸರ್ವಜ್ಞಮೂರ್ತಿ ಹೇಳ್ತಾರೆ, ಅಲ್ರಪ್ಪ, ಈ ಜಗತ್ತು ಪರಮಾತ್ಮನ ಮಹಾಮನೆ, ಈ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥ ಶಿವ ಅವನು ಏನು ಮಾಡ್ತಾನೋ ಅದೆಲ್ಲವೂ ಒಳ್ಳೆಯದೇನೆ. ನೀವು ಯಾಕೆ ನಿಮ್ಮ ಅಜ್ಞಾನಕ್ಕೆ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಇದು ಸೂತಕ, ಇದು ಜಾತಕ, ಇದು ಹಾದು, ಇದು ಅಂಟು ಮುಂಟು ಮಡಿ ಮೈಲಿಗೆ ಯಾಕಪ್ಪ ಹಿಂಗೆ ಮಾಡ್ತೀರಾ ನೀವೆಲ್ಲ ಬಿಟ್ಟುಬಿಡಿ, ಪರಮಾತ್ಮನ ತಿಳ್ಕೊಳ್ಳಿ. ಈಗ ಮುಟ್ಟಲ್ಲೇ ಎಲ್ಲರೂ ಹುಟ್ಟೋದು, ಇಡೀ ಜಗತ್ತೇ ಹುಟ್ಟೋದೇ ಮುಟ್ಟಲ್ಲಿ. ಇಡೀ ಜಗತ್ತು, ಇಡೀ ಜೀವರಾಶಿ, ಬರೀ ಮನುಷ್ಯ ಅಲ್ಲ, ಪ್ರಾಣಿ ಜೀವರಾಶಿಗಳು, ಸಸ್ಯ ಜೀವ, ಇವೆಲ್ಲವೂ ಕೂಡ ಉತ್ಪತ್ತಿ ಆಗುವಂಥದ್ದನ್ನು ನಾವು ಮುಟ್ಟು ಅಂತ ಕರಿತೀವಿ. ಯಾಕೆ ಮುಟ್ಟು ಅಂತ ಕರಿತೀರಾ? ಅದೊಂದು ಪವಿತ್ರ, ಅದು ಎವಲ್ಯೂಷನ್,
ಅದು ಒಂದು ಪರಮಾತ್ಮನ ನಿಯಮ, ಪ್ರಕೃತಿ ನಿಯಮ. ಅದೊಂದು ವಿಕಾಸ ತತ್ವ. ಅದನ್ನ್ಯಾಕೆ ನೀವು ಇಷ್ಟೊಂದು ಕೀಳಾಗಿ ನೀವು ಪರಿಗಣಿಸ್ತಾ ಇದ್ದೀರಾ? ನಾನಾಗಲಿ ನೀನಾಗಲಿ ಎಲ್ಲಿಂದ ಹುಟ್ಟಿದ್ವಿ? ನೀವೇನು ಮುಟ್ಟು ಅದು ಕೆಟ್ಟದ್ದು ಅಂತ ಹೇಳ್ತೀರಲ್ಲ, ಅಲ್ಲಿಂದಲೇ ನಾವು ಹುಟ್ಟಿ ಬಂದಿದ್ದು. ಮುಟ್ಟು ನಿಲ್ಲಲಿಲ್ಲ ಅಂತಂದರೆ ಪಿಂಡಕ್ಕೆ ಆಶ್ರಯ ಎಲ್ಲಿ ಅಂತಾರೆ ನಮ್ಮ ಶರಣರು. ಪಿಂಡನೇ ಬೆಳೆಯೋದಿಲ್ಲ, ಮುಟ್ಟು ನಿಂತರೇ ಪಿಂಡ ಬೆಳೆಯೋದು ಗರ್ಭದಲ್ಲಿ ಅಂತ ಹೇಳಿ ಈ ಅವಿಜ್ಞಾನಿಗಳಿದಾರಲ್ಲ, ಈ ಅಜ್ಞಾನಿಗಳು, ಆ ಅಜ್ಞಾನಿಗಳಿಗೆ ಬಹಳ ಮನಮುಟ್ಟುವಂತೆ ಸರ್ವಜ್ಞ ಮೂರ್ತಿ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತೀವಿ, ಇದನ್ನೆಲ್ಲ ತಿಳ್ಕೊಳ್ಳೋ ಬದಲು ನೀವು ಶಿವನ ಬಗ್ಗೆ ತಿಳ್ಕೊಳ್ಳಿ, ದೇವ್ರ ಬಗ್ಗೆ ತಿಳ್ಕೊಳ್ಳಿ, ಸೃಷ್ಟಿ ಬಗ್ಗೆ ತಿಳ್ಕೊಳ್ಳಿ, ಸೃಷ್ಟಿಯ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಇದೆಲ್ಲ ಯಾಕೆ ನಿಮ್ಮ ತಲೆ ತಿಂತೀರಿ, ನೀವೆಲ್ಲ ಜನಗಳಿಗೆ ತಲೆ ತಿಂತೀರಾ ಅಂಥೇಳಿ ಈ ವೈದಿಕ ಮಹಾಶಯರು ಇರ್ತಾರಲ್ಲ, ಈ ವೈದಿಕರು ಶಾಸ್ತ್ರಿಗಳು, ಈ ಶಾಸ್ತ್ರಿಗಳಿಗೆ ಹೇಳ್ತಾರೆ, ನೋಡ್ರಪ್ಪ ಇದೆಲ್ಲ ಬಿಟ್ಬಿಡಿ. ಯಾರು ಶಿವನನ್ನು ಅರಿತರೆ ಆ ಜ್ಞಾನದ ಮುಂದೆ ಮತ್ತೊಂದು ಜ್ಞಾನ ಇಲ್ಲ. ಅದು ಪರಮಜ್ಞಾನ, ಅದು ಮಹಾಜ್ಞಾನ. ಆತ್ಮದಲ್ಲಿ ಯಾರು ಶಿವನನ್ನು ನೆನೆತಾರೆ, ಅವರ ಶಿವನನ್ನು ಹರಿತಾರೆ, ಅವನಿಗೆ ಯಾವುದೇ ಜಾತಕ ಸೂತ್ರ ಇಲ್ಲ, ಯಾವುದೇ ಸೂತಕ ಇಲ್ಲ, ಯಾವುದೇ ಕುಲಸೂತಕ ಇಲ್ಲ, ಯಾವುದೇ ಪಂಚಮಹಾಪಾತಕಗಳು ಇಲ್ಲ, ಅಂಟು ಮುಂಟು ಮಡಿ ಮೈಲಿಗೆ ಏನೇನು ಇಲ್ಲ. ಯಾರಿಗೆ? ಶಿವನನ್ನು ಹರಿತವನಿಗೆ. ಶಿವನನ್ನು ಹರಿತ ಅಂತಂದರೆ ಪ್ರಕೃತಿಯನ್ನೇ ಹರಿತ, ಈ ಸೃಷ್ಟಿಯನ್ನೇ ಹರಿತ. ಆದ್ದರಿಂದ ಇವೆಲ್ಲ ನಂಬಬೇಡಿ, ದೇವರನ್ನು ನಂಬ್ರಿ. ದೇವರನ್ನು ನಂಬೋದು ಬಿಟ್ಟು ಯಾಕೆ ಈ ಸೂತಕ ಅಂತ ಹೇಳಿಕೊಂಡು ಅದು ಇದು ಅಂತ ಯಾಕೆ ಮಾಡಿ ನೀವು ಇನ್ನೂ ಮತ್ತಷ್ಟು ನೀವು ಹಿಂದುಳಿತೀರ? ನೀವು ಬಿಡ್ರಪ್ಪ, ಈ ಅಜ್ಞಾನವನ್ನು ಬಿಟ್ಟುಬಿಡಿ. ಈ ಅಜ್ಞಾನವನ್ನು ಬಿಟ್ಟು ನೀವು ಬ್ರಹ್ಮಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿ, ಶಿವಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಸರ್ವಜ್ಞ ಮೂರ್ತಿ ಹೇಳ್ತಾರೆ. ಆತ್ಮದ ಲಿಂಗವನ್ನು ಪ್ರೀತಿಯಲ್ಲಿ ಅರಿದವನಿಗೆ ಯಾವುದೇ ಸೂತಕವಿಲ್ಲ, ಯಾವುದೇ ಸೂತಕವಿಲ್ಲ, ಪಂಚ ಪಾತಕಗಳಿಲ್ಲ. ಅವನು ಯಾಕೆ ಅಂತಂದರೆ ಶಿವನಿಗಂತ ದೊಡ್ಡ ಜ್ಞಾನ ಯಾವುದೂ ಇಲ್ಲ. ಅದನ್ನು ತಿಳ್ಕೊಳ್ದೇ ಇರ್ತಕ್ಕಂಥವನು ಮೂಢಾತ್ಮರು. ಈ ಮೂಢಾತ್ಮರು ಏನಾರ ತಿಳ್ಕೊಳ್ಳಿ, ನೀವು ಫಸ್ಟು ಶಿವನ್ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಜಪಮಣಿ ಎಣಿಸುವುದರಿಂದ ಭಕ್ತಿ ಬರುತ್ತಾ? ಜಪಮಣಿ ಎಣಿಸುವಂಥದ್ದು ಒಂದೇ ಒಂದು ಕಾರಣಕ್ಕೆ, ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. ಆ ಮಣಿಯನ್ನು ಎಣಿಸುವ ಕಡೆನೇ ನಮ್ಮ ಗಮನ ಇರಬೇಕು ಅಂತ ಹೇಳಿಬಿಟ್ಟು ಮಣಿಯನ್ನು ಎಣಿಸ್ಕೊಂಡು ಕೂತ್ಕೊಳ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಣಿ ಎಣಿಸ್ಕೊಂಡು ಕೂತ್ಕೋತಾರೆ. ಮಣಿ ಎಣಿಸ್ಕೊಂಡು ಕೂತ್ಕೋತಾ ಇರ್ತಾರೆ. ಆಗ ಕೈ ಮಾತ್ರ, ಬೆರಳು ಮಾತ್ರ ಹೀಗಂತ ಇರ್ತದೆ. ಆದರೆ ಮನಸ್ಸು ಎಲ್ಲೋ ಓಡೋಗ್ಬಿಟ್ಟಿರ್ತದೆ. ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಾ ಇರ್ತದೆ. ಆದರೆ ಮಣಿಯನ್ನು ಎಣಿಸ್ಲಿಕ್ಕೆ ಕುಳಿತುಕೊಂಡಿದ್ದು ಯಾವ ಕಾರಣಕ್ಕಾಗಿ? ಮನಸ್ಸು ಆ ಕಡೆ ಇರಲಿ, ಆ ಕಡೆ ಕೇಂದ್ರೀಕೃತವಾಗಲಿ, ಮನಸ್ಸನ್ನು ಹಿಡಿದಿಕ್ಕುವಂತಹ ಒಂದು ಕಾರ್ಯವನ್ನು ಮಾಡೋಣ, ಒಂದು ಅಭ್ಯಾಸವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ಮಣಿಯನ್ನು ಎಣಿಸ್ತಾ ಇರ್ತಾರೆ. ಅಷ್ಟು ಸುಲಭನಾಗಿ ಮಣಿ ಎಣಿಸೋದ್ರ ಮುಖಾಂತರ ಆ ಮನಸ್ಸನ್ನು ಹಿಡಿದಿಕ್ಕೋದು ಅಷ್ಟು ಸುಲಭ ಅಲ್ಲ. ಈ ಜನಗಳಿಗೆ ಅದೇ ದುಡ್ಡು ಎಣಿಸ್ರಿ ಅಂತ ಹೇಳಲಿ, ಒಂದು ನೋಟು ಹೆಚ್ಚು ಕಡಿಮೆ ಇಲ್ದಂಗೆ ಕರೆಕ್ಟಾಗಿ ಎಣಿಸ್ತಾರೆ. ಆವಾಗ ಮನಸ್ಸು ಎಲ್ಲೂ ಹೋಗೋದಿಲ್ಲ, ಮನಸ್ಸು ಎಲ್ಲೂ ಹೋಗೋದಿಲ್ಲ. 100 ಒಂದು ಕಟ್ಟು ಕೊಟ್ಬಿಟ್ಟು ಇದು ಎಷ್ಟೈತಪ್ಪ ಅಂತಂದರೆ ಕರೆಕ್ಟಾಗಿ ಎಣಿಸ್ಬಿಟ್ಟು 100 ಇದೆ ಅಂತ ಹೇಳಿಬಿಡ್ತಾನೆ. 100 ದುಡ್ಡನ್ನು ಎಣಿಸುವಾಗ, ನೋಟನ್ನು ಎಣಿಸುವಾಗ ಅವನ ಮನಸ್ಸು ಎಲ್ಲೂ ಹೋಗಲಿಲ್ಲ. ಅದೇ 108 ಮಣಿ ಎಣಿಸು ಅಂತಂದರೆ 108 ಮಣಿ ಎಣಿಸೋದ್ರೊಳಗಡೆ 4-5 ಸಲ ಅವನ ಮನಸ್ಸು ಆಚೆ ಈಚೆ ಹೋಗಿರ್ತದೆ. ಹೀಗಾಗಿ ಕೆಲವರು ಮಣಿಯನ್ನು ಎಣಿಸಿ ಕೂತ್ಕೊಳ್ಳೋದು ಒಂದು ತೋರಿಕೆಯೂ ಆಗಿರ್ತದೆ. ಮಣಿ ಎಣಿಸ್ತಾ ಇದ್ದಾನೆ ಅಂದರೆ ಅವನು ಪರಮ ಭಕ್ತ, ಮಹಾದೈವ ಭಕ್ತ, ಮಣಿ ಎಣಿಸ್ತಾ ಇದ್ದಾನೆ. ಮಣಿ ಎಣಿಸೋದಲ್ಲ, ಮನಸ್ಸಲ್ಲಿರಬೇಕು. ಮುಖ್ಯವಾಗಿ ಮನಸ್ಸಲ್ಲಿರಬೇಕು. ನೀವು ಮಣಿ ಎಣಿಸೋದೇ ಬೇಡ, ಆದರೆ ನಿಮ್ಮ ಮನಸ್ಸನ್ನು ಆ ಪರಮಾತ್ಮ ನಿರಾಕಾರ ಶಿವನಲ್ಲಿ ಜೋಡಿಸಿ ಅವನ ನೆನಪಲ್ಲಿ ಕುಳಿತುಕೊಂಡ್ರೆ ಸಾಕು. ಯಾವ ಮಣಿಯೂ ಎಣಿಸ್ಬೇಕಾಗಿಲ್ಲ. ಯಾಕೆ ಅಂತಂದರೆ ಮಣಿ ಎಣಿಸೋದ್ರಿಂದ ನಾವು ಆ ಮನಸ್ಸನ್ನು ಹಿಡಿದಿಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅಭ್ಯಾಸ ಮಾಡಬಹುದು. ಮಣಿ ಎಣಿಸೋದ್ರ ಮುಖಾಂತರ ಓಡಿ ಓಡಿ ಹೋಗ್ತಾ ಇರ್ತಕ್ಕಂಥ ಮನಸ್ಸನ್ನು ಹಿಡ್ಕೊಂಬಂದು ಆ ಮಣಿ ಎಣಿಸೋ ಕಡೆ ಎಣಿಸ್ಬೋದು. 25,
26, 27, 28 ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂಥ ಒಂದು ಅಭ್ಯಾಸವನ್ನು, ಯಾಕೆಂತಂದರೆ ಆ ಮನಸ್ಸು ಇದುವರೆಗೂ ಕೂಡ ನಮ್ಮ ಮಾತು ಕೇಳಿರಲ್ಲ. ಅದು ನಾವು ಅದ್ರ ಮಾತು ಕೇಳ್ತಾ ಇರ್ತೀವಿ. ಮನಸ್ಸು ಹೋದ ಕಡೆ ಮನಸ್ಸಿನ ಗುಲಾಮರಾಗಿ ಮನಸ್ಸಿನ ಹಿಂದೆ ಹೋಗಿ 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 ಮನಸ್ಸು ಮುಂದೆ, ಅದರಿಂದ ನಾವು ಇವಾಗೇನಾಗಿದೆ, ನಮಗೆ ಭಕ್ತಿ ಬೇಕು, ನಮಗೆ ಜ್ಞಾನ ಬೇಕು. ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಮನಸ್ಸನ್ನು ಹಿಡಿದಿಕ್ಕಕ್ಕೆ ನೋಡ್ತಾ ಇದ್ದೀವಿ. ಮನಸ್ಸು ನಮ್ಮ ಮಾತು ಕೇಳಬೇಕು, ಮನಸ್ಸು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬೇಕು. ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಮನಸ್ಸು ಪೂಜೆ ಕಡೆನೇ ಇರಬೇಕು. ನನ್ನ ಮನಸ್ಸು ಧ್ಯಾನ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಮನಸ್ಸು ಧ್ಯಾನದ ಕಡೆನೇ ಇರಬೇಕು. ನನ್ನ ಮನಸ್ಸು ಶಿವಯೋಗ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಮನಸ್ಸು ಶಿವಯೋಗದ ಕಡೆನೇ ಇರಬೇಕು. ನಾನು ಮಂಗಳಾರತಿ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಕರ್ಪೂರ ಹೇಗೆ ಉರಿತದೋ ಅಲ್ಲೇ ಇರಬೇಕು. ಅಥವಾ ನಾನು ಲಿಂಗಕ್ಕೆ ಮಜ್ಜನ ಮಾಡ್ತಾಯಿದ್ದೀನಿ ಅಂತಂದರೆ ಆ ಮಜ್ಜನವನ್ನು ಪರಮಾತ್ಮ ಶಿವನಿಗೆ ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ನನ್ನ ಮನಸ್ಸು ಅಲ್ಲೇ ಇರಬೇಕು. ಈ ರೀತಿ ಅಭ್ಯಾಸ ಮಾಡಲಿಕ್ಕೋಸ್ಕರ ಆ ಮನಸ್ಸಿಗೆ ತರಬೇತಿ, ಆ ತರಬೇತಿಯನ್ನು ಕೊಡಲಿಕ್ಕೋಸ್ಕರ ಮಣಿಯನ್ನು ಹೆಣಿಸ್ತಾರೆ, ಮನಸ್ಸನ್ನು ಒಂದು ಕಂಟ್ರೋಲ್ಗೆ ತಗೊಳ್ಬೇಕು ಅಂತ. ಆದರೆ ನಮ್ಮ ಶರಣರು ಏನು ಹೇಳ್ತಾರೆ ಅಂತಂತಂದರೆ, ಮಣಿ ಹೆಣಿಸ್ರಿ, ಆದರೆ ಅದನ್ನೇ ಒಂದು ಮಣಿ ಎಣಿಸೋದೇ ಒಂದು ಕಾಯಕ ಆಗಬಾರ್ದು, ಅಥವಾ ಅದೊಂದು ಕಾರಣ ಆಗಬಾರ್ದು, ಅಥವಾ ತೋರಿಕೆಗೆ ಆಗಬಾರ್ದು. ನಮ್ಮ ಹಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಮಣಿಯನ್ನು ಎಣಿಸಿ ಕಾಲವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವನ್ನು ಕಳೆಯಲು ಬೇಡ, ಕ್ಷಣವಾದರೂ ಆಗಲಿ ನಿಜದ ನೆನಹು ಶಿವನ ನೆನಹೇ ಸಾಕು. ಕ್ಷಣದೊಳಗೆ ಅರ್ಧವಾದರೂ ಸರಿ, ನಾವು ಕ್ಷಣ ನನ್ನ ಕೈನಲ್ಲಿ ಆಗಲಿಲ್ಲ ಅಂತಂದರೆ 1 ಮಿನಿಟ್ ಅಂತ ಹೇಳ್ತೀವಲ್ಲ, 1 ನಿಮಿಷ ಅಂತ ಹೇಳ್ತೀವಲ್ಲ, 1 ನಿಮಿಷದಲ್ಲಿ ಹೋಗಲಿ, ಒಂದು ಅರ್ಧ ನಿಮಿಷನಾರ ಆಗಲಿ, ನಿಜವಾದ ಶಿವನ ನೆನಹೇ ಸಾಕು. ಯಾಕೆ ಅಂತಂದರೆ ಬೆಂಕಿಯೊಳಗಣ ಗುಣ ಬಿಸಿ ನೀರೊಳಗುಂಟೆ. ಈಗ ಬೆಂಕಿನೂ ಕೂಡ ಬಿಸಿ ಇರ್ತದೆ, ಬಿಸಿ ನೀರು ಸಹ ಬಿಸಿ ಇರ್ತದೆ. ಆದರೆ ಬಿಸಿ ನೀರೊಳಗಡೆ ಇರ್ತಕ್ಕಂಥ ಬಿಸಿನೇ ಬೇರೆ, ಬೆಂಕಿನಲ್ಲಿರ್ತಕ್ಕಂಥ ಬಿಸಿನೇ ಬೇರೆ. ನಾವು ಮಣಿಗಳನ್ನು ಹೆಣಿಸಿಕೊಂಡು ನಾವು ಭಕ್ತರು ಅಂತ ತೋರಿಸಿಕೊಂಡು ನಾವು ತೋರಿಕೆಯ ಭಕ್ತಿಯನ್ನು ಮಾಡುವುದೇ ಬೇರೆ. ನಾವು ಧ್ಯಾನಕ್ಕೆ ಕುಳಿತ ತಕ್ಷಣ ಆ ಪರಮಾತ್ಮ ಶಿವನ ಜೊತೆ ನಮ್ಮ ಮನಸ್ಸನ್ನು ಜೋಡಿಸಿಕೊಂಡು ಆ ಕುಳಿತುಕೋತೀವಲ್ಲ, ಮನಸ್ಸನ್ನು ಆ ಪರಮಾತ್ಮನ ಜೊತೆ ಜೋಡಿಸ್ಕೊಂಡು ಕೂತ್ಕೊಳ್ತೀವಲ್ಲ, ಅದು ಬೆಂಕಿಯ ಸಂಬಂಧ ಇದ್ದಂಗೆ. ಆದರೆ ಮಣಿ ಎಣಿಸ್ಕೊಂಡು ಕುಳಿತುಕೊಳ್ಳೋದು ಬಿಸಿ ನೀರಿನ ಸಂಬಂಧ ಇದ್ದಾಗೆ ಅಂತ ಹೇಳಿ ನಮ್ಮ ಶರಣರು ಹಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಆದ್ದರಿಂದ ಮಣಿ ಕೂತ್ಕೊಳ್ಳೋ ಅಂಥದ್ದು ಅಭ್ಯಾಸ ಆಗಲಿ, ಮನಸ್ಸನ್ನು ಹಿಡಿದಿಕ್ಕುವಂಥ ಅಭ್ಯಾಸ ಆಗಲಿ. ಆದರೆ ಅದೇ ತೋರಿಕೆ ಆಗಬಾರ್ದು, ಅದೇ ಧ್ಯಾನ ಆಗಬಾರ್ದು, ಅದೇ ಜಪ ಆಗಬಾರ್ದು, ಅದೇ ಮಣಿಯನ್ನು ಹೆಣಿಸುವಂತಹ ಕಾಯಕ ಆಗಬಾರ್ದು ಅಂತಕ್ಕದ್ದು ನಮ್ಮ ಶರಣರ ನಿಲುವು.